ಇದು 5 kg ಜವೆ ಗೋಧಿ ಇದೆ. ಇಲ್ಲಿ ಅರ್ಧ kg ಬಾರ್ಲಿ, 1/4 kg ಬಿಳಿ ಜೋಳ. ಇದೊಂದು 50 ಗ್ರಾಮು ಮೆಂತ್ಯ. ಇಷ್ಟನ್ನು ನಾವು ಪ್ರತಿ ಸತಿ ನಮ್ಮಮ್ಮ ಹೇಗೆ ಮಾಡ್ತಿದ್ರೋ ಅದೇ ಥರ ಗೋಧಿ, ರಾಗಿ, ಅಕ್ಕಿ ಮೂರನ್ನು ತೊಳೆದೇ ನಾವು ಉಪಯೋಗಿಸೋದು. ಬಿಸಿಲಿದ್ದರೆ ಬಿಸಿಲು ಕಾಲದಲ್ಲಿ ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಳ್ತೀವಿ, ಒಣಗಿಸಿ. ಬಿಸಿಲಿಲ್ಲ ಅಂದರೆ ಮಳೆಗಾಲದಲ್ಲಿ ಚೆನ್ನಾಗಿ ಒರೆಸಿ ಯೂಸ್ ಮಾಡ್ಕೊಳ್ಳಿ. ಈಗ ಬಿಸಿಲು ಚೆನ್ನಾಗಿರೋದ್ರಿಂದ ಎಲ್ಲನೂ ಚೆನ್ನಾಗಿ ತೊಳೆದು ಉಪಯೋಗಿಸ್ತಾ ಇದ್ದೀವಿ. ಗೋಧಿ ಹೇಗೆ ಆಗುತ್ತೆ ಚಪಾತಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಒಣಗೋಕ್ಕೆ ಮಿನಿಮಮ್ ಒಂದು 2 ಡೇಸ್ ಬೇಕಾಗುತ್ತೆ. ಈ ಗೋಧಿನ 2 ತಿಂದ್ರೇ ತುಂಬ ಹೊಟ್ಟೆ ತುಂಬ ತುಂಬ್ಕೊಂಬಿಡುತ್ತೆ. ತರಕಾರಿ ಪಲ್ಯದ ಜೊತೆಲಿ ಕಹಿ ಏನು ಅಂಥದ್ದೇನು ಬರಲ್ಲ. ಇದಕ್ಕೆ ಕೆಲವರು ಸೋಯಾನೂ ಹಾಕ್ತಾರೆ, ನಾನು ಸೋಯಾ ಹಾಕಿಲ್ಲ. ಬೇಕಾದ್ರೆ ಈ ಸೋಯಾ ಕಾಳು, ಸಿರಿಧಾನ್ಯ ಎಲ್ಲನೂ ಮಿಕ್ಸ್ ಮಾಡ್ಕೋಬೋದು. ಆದರೆ ಚಪಾತಿ ನೀಟಾಗಿ ಬರಲ್ಲ ಜಾಸ್ತಿ ಆ್ಯಡ್ ಮಾಡ್ತಾ ಹೋದರೆ. ಅದಕ್ಕೂ ಕಟ್ ಥರ ಆಗುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದು ಒಂದು ಸತಿ ತೊಳೆದಿದ್ದೀನಿ. ಈಗ ಇನ್ನೊಂದು ಸತಿ ಒಳ್ಳೆ ನೀರು ಹಾಕಿ ತೊಳ್ಕೊಂಬಿಡ್ತೇನೆ. ನೋಡಿ, ಈ ರೀತಿ ಚೆನ್ನಾಗಿ ಸೋರು ಹಾಕಿ ಜಾಸ್ತಿಯಾಗಿ ಇದನ್ನು ಬಟ್ಟೆನಲ್ಲಿ ಕಟ್ಟಿ ಒಂದು 2-3 ಅವರ್ಸು ನಾನು ಇದನ್ನ ಹೀಗೆ ಸೋರು ಹಾಕಿಟ್ರೆ ಬೇಗ ಒಣಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಬಟ್ಟೆ ಕಟ್ಟಿಟ್ಟಿದ್ದೀನಿ. ಆಮೇಲೆ ಬಿಸಿಲಿಗೆ ಒಣಗಿಸಿದ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಿಟ್ಟು ಕೂಡ ಮನೆ ಹಿಂದ್ಗಡೆ ಕಟ್ತಾ ಇರೋದ್ರಿಂದ ಬಹಳ ಶಬ್ದ ಇದೆ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ರೀತಿ ಬಿಸಿಲಿಗೆ ತಂದು ಒಣಗಿಸ್ತೀನಿ. ಅದ್ರ ಮೇಲೆ ಒಂದು ಬಟ್ಟೆ ಕೂಡ ಹಾಕಿರ್ತೀನಿ. ಧೂಳು ಮತ್ತು ಪಕ್ಷಿಗಳೆಲ್ಲ ಬಂದು ತಿನ್ನಬಾರ್ದು ಅನ್ನೋದಕ್ಕೋಸ್ಕರ ಇಷ್ಟು ಸೆಕ್ಯೂರಿಟಿ ಸೇಫ್ಟಿ ಮಾಡ್ತಾ ಇರೋದಷ್ಟೇ. ಅವುಗಳಿಗೂ ಸ್ವಲ್ಪ ಹಾಕಿರ್ತೀನಿ ಪಕ್ಕದಲ್ಲಿ. ಅದನ್ನ ಅಲ್ದಲೇ ಇದಕ್ಕೂ ಬರುತ್ತೆ. ಅವು ಏನು ಮಾಡೋಕ್ಕಾಗಲ್ಲ, ಸಾಧ್ಯವಾದಷ್ಟು ಕವರ್ ಮಾಡಿ ಒಣಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನಕ್ಕೆ ಶುರು ಮಾಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅವಕ್ಕೂ ಹಾಕಿ ನಾವು ತಿನ್ನಬೇಕಷ್ಟೆ. ಮಧ್ಯೆ ಮಧ್ಯೆ ಈ ಥರ ಕೈ ಆಡಿಸ್ತಾ ಇದ್ದರೆ ಬೇಗ ಒಣಗೋಗುತ್ತೆ. ನೋಡಿ ಫ್ರೆಂಡ್ಸ್, 3 ದಿನ ಬಿಸಿಲಲ್ಲಿ ಇದನ್ನು ಒಣಗಿಸಿ ಚೆನ್ನಾಗಿ ತೊಳೆದು ಒಣಗಿಸಿ ಎಲ್ಲ ಆಗಿದೆ. ಇದು ಈಗ ಕೇರ್ಬಿಟ್ಟು ಮಿಲ್ಲಿಗೆ ತೊಗೊಂಡು ಹೋಗಿ ಇದರಲ್ಲಿ ಚಪಾತಿ ಹೇಗಾಗುತ್ತೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದು ವಿಡಿಯೋಗಾಗಿ ಮಾತ್ರ ಮಾಡ್ತಾ ಇಲ್ಲ. ನಾವು ಹೀಗೆ ಗೋಧಿನೇ ತರಿಸಿ ನಾವು ಮಾಡೋದು, ರೆಡಿಮೇಡ್ ತಿನ್ನಲ್ಲ. ಸಾಧ್ಯವಾದಷ್ಟು ಇದೇ ಥರ ಕ್ಲೀನ್ ಮಾಡಿಕೊಂಡು ಗೋಧಿ ಚಪಾತಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಹೀಗೆ ಮಾಡೋದು. ಅಮ್ಮ, ಅಜ್ಜಿ, ನಾವು 3 ಜನರೇಷನಿಂದ ನಾವು ಇದೇ ಥರ ತಿನ್ನೋದು. ಎಷ್ಟೇ ಕಾಲ ಮುಂದುವರೆದಿದ್ದು, ಎಷ್ಟೇ ಇನ್ಸ್ಟೆಂಟಾಗಿ ಸಿಕ್ಕಿದ್ರೂ ನಾವು ಮನೆಗೆ ಗೋಧಿ ತಂದು ತೊಳೆದು ಇದಕ್ಕೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಲ್ಟಿಗ್ರೇನ್ ಆಟ ಥರ ಮಾಡಿಕೊಂಡು ತಿಂತೀವಿ. ತುಂಬ ಹೆಲ್ದಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. 2 ತಿಂದರೆ ಹೊಟ್ಟೆ ಫಿಲ್ಲಿಂಗ್ ಆಗಿರುತ್ತೆ. ಗೋಧಿ ಕೂಡ ಗ್ಲೂಟನ್ ಫ್ರೀ ಆಗಿರುತ್ತೆ. ಈ ಗೋಧಿ ಹೆಸರು ಜವೆ ಗೋಧಿ ಅಂತ. ಈ ಜವೆ ಗೋಧಿ ನಾರ್ಮಲ್ ಗೋಧಿಗಿಂತ ಉದ್ದವಾಗಿರುತ್ತೆ. ನಮ್ಮ ವಿಡಿಯೋನ 36,000 ಜನ ವ್ಯೂಸ್ ನೋಡ್ತಾ ಇದ್ದಾರೆ. ಆಲ್ರೆಡಿ ನಂದು ಸಬ್ಸ್ಕ್ರೈಬರ್ ಬಂದು 800 ಚಿಲ್ಲರೆ ಆಗಿದೆ. ಇದೆಲ್ಲ ನಿಮ್ಮ ಸಪೋರ್ಟ್ ಇಲ್ಲದೆ ಸಾಧ್ಯ ಇಲ್ಲ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಮ್ಮ ವಿಡಿಯೋಗಳಿಗೆ ಹಾರೈಸಿ ಮತ್ತು ಪ್ರೋತ್ಸಾಹ, ಲೈಕ್ ಶೇರ್ ಮುಖಾಂತರ ಪ್ರೋತ್ಸಾಹ ಮಾಡಿ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಎಲ್ಲ ಹಾಕಿದ್ದಾರೆ ಅವರಿಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.